ಯವ್ವ ಫೋನ್ನಾಗ ನ್ಯೂಸ್ನಾಗ ಎಲ್ಲಿ ನೋಡಿದ್ರು ಪೇಪರ್ನಾಗ ಹುಬ್ಳಿದ ಸುದ್ದಿವ ಹುಬ್ಳಿದ ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಎಲ್ಲ ಕಡೆ ಲವ್ ಜಿಹಾದ್ ಲವ್ ಜಿಹಾದ್ ಇದ ಸುದ್ದಿ ಹೊತ್ತೊಂಡ್ರಲ್ಲ ಟಿ ವಿ ಹಚ್ಚಿದ್ರು ಅದ ಫೋನ್ ತೆಗೆದ್ರು ಅದ ಎಲ್ಲ ಕಡೆ ಲವ್ ಜಿಹಾದ್ ಲವ್ ಜಿಹಾದ್ ಇದ ನ್ಯೂಸ್ ಕೇಳಿ ಸಾಕಾಗೋಗ್ಬಿಟ್ಟೈತಿ ಯವ್ವ. ಹೌದಾ ಸಾವಿತ್ರಕ್ಕ ಏನಾಗಕತ್ತೈತಂತಿನ್ನ ಯಪ್ಪ ಯಾರು ನಂಬೇಕು ಯಾರಿಗೆ ಬಿಡ್ಬೇಕು? ಆ ಹುಡುಗಿ ಒಂದು ಹೇಳ್ತಾಳ ಆ ಹುಡುಗ ಒಂದು ಹೇಳ್ತಾಳ, ಏನು ನಂಬೇಕಂತ ಗೊತ್ತಾಗ್ವಲ್ತ ಯವ್ವ. ಯಾರ್ದು ಸೈಡ್ದು ಸ್ಟೋರಿ ನಿಜ ಅಂತ ಹೇಳಕ್ಕೆ ಬರಲ್ಲ ಸಾವಿತ್ರಕ್ಕ. ಯಾಕೆಂದರೆ ಹುಡುಗಿ ಅವಳು ಕರೆಕ್ಟ್ ಅಂತಾಳೆ, ಹುಡುಗ ನಾನೇನು ಮಾಡೇ ಇಲ್ಲ ಅವಳು ಇದು ಅದು ಅಂತ ಏನೇನೋ ಹೇಳ್ತದೆ. ಯವ್ವ ಅದು ಇನ್ಸ್ಟಾಗ್ರಾಮ್ ಅಂತೂ ತೆಗೆದ್ರೆ ದಿನ ಒಂದೊಂದೊಂದೊಂದು ವಿಡಿಯೋ ಬಿಡ್ತಾರೆ. ಆಕಿ ಒಂದು ವಿಡಿಯೋ ಬಿಡ್ತಾಳೆ, ಇವ್ರೊಂದು ವಿಡಿಯೋ ಬಿಡ್ತಾಳೆ, ನ್ಯೂಸ್ ಚಾನಲ್ ಅವ್ರು ಒಂದು ವಿಡಿಯೋ ಬಿಡ್ತಾರೆ, ಅವರ ಆ ಹುಡುಗಿ ಅವು ಒಂದು ವಿಡಿಯೋ ಬಿಡ್ತೈತಿ, ಅದು ಬಿಡ್ತೈತಿ ಇದು ಬಿಡ್ತೈತಿ ಏನವ ಯವ್ವ. ಮೊದ್ಲು ಹುಡುಗನ ಅಕ್ಕೇನಂದ್ಲ, ಇವರೆಲ್ಲ ನಮ್ದು ಫಂಕ್ಷನಿಗೆ ಬರ್ತಿದ್ರ, ನಾವೆಲ್ಲ ಸೇರಿ ಪಾರ್ಟಿ ಮಾಡ್ತಿದ್ವಿ ನೋಡ್ರಿ, ಫೋಟೋಸ್ ಅದಾವ ಎಲ್ಲ ಚಲೋನೇ ಇತ್ತು, ಹಿಂಗೆ ವಿಕ್ಟಿಮ್ ಕಾರ್ಡ್ ಆಟ ಆಡಕತ್ತಾಳ ಹುಡುಗಿ ಹಿಂಗೆ ಹಂಗೆ ಮೊದ್ಲು ಅಕ್ಕಿ ಅಂದ್ಲ. ಆಮೇಲೆ ಹುಡುಗಿ ವಿಡಿಯೋ ಮಾಡಿ ಏನಂದ್ಲ, ಹಿಂಗೆ ಆ ಹುಡುಗಿ ಏನಂದ ಗೆಳತಿ ಇದ್ಲು, ಆಮೇಲೆ ನನ್ನ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಂತಂದ್ಲು, ಆಮೇಲೆ ನಂಗೆ ತಮ್ಮಂಗೆ ಭೇಟಿ ಮಾಡಿಸಿಕೊಟ್ಲ, ಆಮೇಲೆ ತಮ್ಮ ಅವನ ವರ್ಕೌಟ್ ಮಾಡಕತ್ರಂತ, ಆಮೇಲೆ ಇಬ್ಬರು ಕ್ಲೋಸ್ ಆದ್ರಂತ, ಅವೇನೋ ಆಕಿಗೆ ಮನೆಗೆ ಕರ್ದ ಅಂತ, ನೀರಿನಾಗ ಎದ್ರಾಗ ಏನೋ ಮತ್ತೆ ಬರೋ ಔಷಧಿ ಹಾಕಿ ಕೊಟ್ಟ ಅಂತ, ಆಕಿ ತೊಗೊಂಡ್ಮೇಲೆ ಆಕಿಗೆ ಏನೋ ತರಿ ಸುತ್ತದಂಗೆ ಆತಂತ, ಆಮೇಲೆ ಅಂದಂತ ನನ್ನ ರೂಮ್ನಾಗ ರೆಸ್ಟ್ ಮಾಡ ಅಂತಂದ ಅಂತ, ಆಮೇಲೆ ಏನೋ ವೀಡಿಯೋ ಮಾಡ್ಕೊಂಡಾನಂತ ಆ ಹುಡುಗಿ ಅಂತಾಳೆ. ಆಮೇಲೆ ಅದೇ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಆಕಿ ಅಂತಾಳೆ. ಈ ಹುಡುಗ ನೋಡಿದ್ರೆ ಆ ವಿಡಿಯೋ ನಾನೇ ಮಾಡ್ಕೊಂಡಿದ್ದಲ್ಲ, ಆ ಹುಡುಗಿ ನೋಡ್ರಿ ಬೇಕಾದ್ರೆ ವಿಡಿಯೋ ಆ ಹುಡುಗಿ ಫೋನ್ನಾಗ ಐತಿ, ಬೇಕಾದ್ರೆ ನೋಡ್ರಿ ಆ ವಿಡಿಯೋನಾಗ ನನಗೆ ಪ್ರಜ್ಞೆ ಇಲ್ಲ, ಆ ಹುಡುಗಿ ಪ್ರಜ್ಞೆ ಐತಿ, ಆಕಿ ವಿಡಿಯೋ ಮಾಡ್ಕೊಂಡಾಳ ಅಂತ ಅವ ಅಂತಾನೆ. ಏನು ಯಾರು ನಂಬೋದು ಯಾರಿಗೆ ಬಿಡೋದು ಅಂತ ಗೊತ್ತಾಗಲ್ಲ. ಆಮೇಲೆ ಮತ್ತೆ ಮೊನ್ನೆ ವಿಡಿಯೋ ಬಿಟ್ಟಾರಲ್ಲವ ಈ ನ್ಯೂಸ್ ಚಾನಲ್ ಯಾವ ಬಿಟ್ಟಾವ, ಅದ್ರಾಗ ಹುಡುಗಿ ಗುಳಿಗೆ ಪಳಗಿ ನುಂಗಾಕತ್ತಾಳ, ಅದು ಅಬಾರ್ಷನ್ ಗುಳಿಗೆ ನುಂಗಾತಾಳ ಅಂತ ಒಂದು 4 ವಿಡಿಯೋ ಬಿಟ್ಟಾರ ನೋಡ ಸಾವಿತ್ರಕ್ಕ. ಏನು ನೋಡಿದ್ರೆ ಹೆದರಿಕೆ ಅನಿಸ್ತೈತ್ವಾ. ಈಕೆ ಹುಡುಗಿಯವ್ರವ ಏನಂತಾಳ, ನಂಗೆ ಗುಳಿಗೆ ತೊಗೊಳೋದು ವಿಡಿಯೋ ಮಾಡಿ ಕಳಿಸ್ಕೊಡಂತಂತಿದ್ದ, ಆಮೇಲೆ ಹುಡುಗನ ಫೋನ್ನಾಗೆಲ್ಲ ಸಿಕ್ಕಾವಂತಂತ ವಿಡಿಯೋ, ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಸಿಕ್ಕಾವಂತ. ಇದೆಲ್ಲ ನೋಡಿದ್ರೆ ಏನು ಬೇಕಾ ಸಾವಿತ್ರಕ್ಕ, ಒಂದು ತಿಳಿವಲ್ತ. ಆ ಹುಡುಗಿ ಅಂತಾಳೆ, ನನ್ನ ಜೊತೆ ಅಷ್ಟಲ್ಲ ಭಾಳ ಹುಡುಗಿಯರಿಗೆ ಹಿಂಗೆ ಅನ್ಯಾಯ ಮಾಡೋಣ, ಎಲ್ಲರೂ ಬಂದು ನಮ್ಗೆ ಸಾಥ್ ಕೊಡ್ಬೇಕು, ನಾ ಒಬ್ಬಕಿನ ಹೊರಡೋದಲ್ಲ, ನೀವು ಅಷ್ಟರು ಬಂದು ನಂಗೆ ಸಾಥ್ ಕೊಡ್ರಿ ಅಂತ ಆಕಿ ಬೇಡ್ಕೊಳತ್ತಾಳೆ. ಅವರವ್ವ ನಮ್ಗೆ ನ್ಯಾಯ ಸಿಗ್ಬೇಕು ನಮ್ಮ ಹುಡುಗಿ ಜೊತೆ ಹಿಂಗಾಗೈತಿ, ನಮ್ಮ ಹುಡುಗಿ ಭಾಳ ಇತ್ತೀಚೆಗಂತೂ ಭಾಳ ಹೆದ್ರಿ ಇರ್ತಿದ್ಲು, ಮಮ್ಮಿ ಬಂದು ನಮ್ಗೆ ಸುಟ್ಟು ಬಿಡ್ತಾರೆ, ನಮ್ಗೆ ಹೊಡಿತಾರೆ ಹಿಂಗೆ ಹಂಗೆ ಅಂತೆಲ್ಲ ಭಾಳ ಹೆದ್ರಿ ಅವ್ರ ಮಮ್ಮಿ ಮುಂದೆ ಅಂತಿದ್ಲಂತ. ಆಮೇಲೆ ಅವ್ರ ಸಮಾಜದವ್ರಿಗೇನೋ ಇವ್ರು ಹೇಳಿದ್ರು ಅಂತ, ಹಿಂಗೆ ನಮ್ಗೆ ಜೀವ ಬೆದರಿಕೆ ಹಾಕತ್ತಾರ ಹಿಂಗೆ ಹಂಗೆ ಅಂತಂದಮೇಲೆ ಅವ್ರ ಸಮಾಜದವ್ರು ಹಂಗೆ ಕರ್ಕೊಂಡೋಗಿ ಹೊಡೆದಾರಂತ. ಹಿಂಗೆಲ್ಲ ಆಗೈತಿ. ಆಮೇಲೆ ಏನೇನವ ಏನು ನಡೆಯತ್ತೈತೆ ಹುಬ್ಳಿ ಒಳಗೆ ಒಂದು ತಿಳಿವಲ್ತು ನೋಡು. ಆಮೇಲೆ ಅವನು ಹುಡುಗ ಹೇಳ್ತಾ ಇದ್ದಾನೆ, ಆ ಹುಡುಗಿ ತುಂಬ ಒಳ್ಳೆಯದು ಇದೆ, ಪೇರೆಂಟ್ಸ್ ಮತ್ತು ಸಮಾಜದ್ದು ಪ್ರೆಷರಲ್ಲಿ ಬಂದುಬಿಟ್ಟು ಈ ಥರ ಎಲ್ಲ ಅವನ ಮೇಲೆ ಅಪವಾದ ಹಾಕ್ತಾ ಇದೆ ಅಂತ. ಏನು ನಿಜನೋ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಅಲ್ದ ಆ ಹುಡುಗನ ಮನೆಯವರೆಲ್ಲ ಎಲ್ಲ ಹಬ್ಬನ ಆಚರಿಸ್ತಾರೆ ಸಾವಿತ್ರಕ್ಕ, ಅಷ್ಟು ಹಬ್ಬ ಆಚರಿಸ್ತಾರೆ. ಶಿವರಾತ್ರಿ, ಆಮೇಲೆ ನವಮಿ, ಆಮೇಲೆ ಕ್ರಿಸ್ಮಸ್ ಎಲ್ಲ ಆಚರಿಸ್ತಾರಕ್ಕ. ಅದು ಯಾಕೆ ಲವ್ ಜಿಹಾದ್ ಏನು ಒಂದು ಲೆಕ್ಕ ಹರಿವಲ್ದು. ಆಮೇಲೆ ನಿನ್ನೆ ಏನೋ ಅಂದಂಗಿತ್ತ ಹುಡುಗಿ ಅವು ನನ್ನ ಹತ್ರ ರೊಕ್ಕ ಇಸ್ಕೊಂಡಾಳ, ನನ್ನ ಕಡೆ ಪ್ರೂಫ್ ಐತಿ ಇದಂತ ನಿನ್ನೆ ಆ ಹುಡುಗಂದ. ಆಮೇಲೆ ಇವತ್ತು ನೋಡಿದ್ರೆ ಆ ಹುಡುಗಿ ಅವನಿಗೆ ಫೋನ್ಪೇಗೆ ಗೂಗಲ್ ಪೇ ಮಾಡಿದ್ದೆಲ್ಲ ಪ್ರೂಫ್ ಬಿಟ್ಟಾರ, ಅದರದ್ದು ಒಂದು ವಿಡಿಯೋ ಮಾಡಿ ಬಿಟ್ಟಾರ. ಏನೇನಪ್ಪ ಅದ್ರಾಗ 50,000 25,000 100 ರೂಪಾಯಿ 50 ರೂಪಾಯಿ ಇಂಥವೆಲ್ಲ ಫೋನ್ಪೇ ಮಾಡಿದ್ದೈತಿ ಹುಡುಗಂಗೆ. ಹಿಂಗೆ ಏನಿದು ಒಂದು ತಿಳಿವಲ್ತ ಯವ್ವ. ನಮ್ಮ ಮನೆ ಮಕ್ಳಿಗೆ ಜಿಮ್ಮಿಗೆ ಕಳ್ಸಾಕ ಹೆದರಿಕೆ ಆಗಕತ್ತೈತ ಸಾವಿತ್ರಕ್ಕ, ಏನು ಮಾಡೋದಂತಿನ್ನ. ಮೊನ್ನೆ ನಮ್ಮ ಬಾಜು ಮನೆಗೆ ಯಾವುದೋ ಒಂದು ಜಿಮ್ಮಿಗೆ ಹೋಗ್ತಿದ್ಲಂತ, ಹೋಗಿ 10 ದಿನ ಆಗೈತೆ ಹೋಗಾಕತ್ತ. ಆ ಜಿಮ್ಮಿಗೆ ಬರೋ ಹುಡುಗರು ಅಷ್ಟರು ಆಕಿಗೆ ಇನ್ಸ್ಟಾಗ್ರಾಮ್ನಾಗ ರಿಕ್ವೆಸ್ಟ್ ಕಳ್ಸಾರಂತ. ಹೆಂಗೆ ಗೊತ್ತಾಗ್ತಿತ್ತು ಅವ್ರಿಗೆ ಹೆಸರು? ಈಕೆ ನೋಡಿದ್ರೆ ಜಾಸ್ತಿ ಮಾತಾಡೋಂಗಿಲ್ಲ, ಆ ಟ್ರೈನರ್ ಬಿಟ್ಟರೆ ಯಾರ ಜೊತೆನೂ ಮಾತಾಡೋಂಗಿಲ್ಲ ಅಂತ. ಇದು ಜಿಮ್ನಾಗ ಏನಾಗ್ತೈತಿ, ಸಾವಿತ್ರಕ್ಕೆ ಅಡ್ಮಿಷನ್ ಮಾಡಿದ್ಮೇಲೆ ಒಂದೊಂದು ಟ್ರೈನರಿಗೆ ಅಂತ ಹಿಂಗೆ ಅವ್ರ ಕೈ ಕೊಟ್ಬಿಡ್ತಾರೆ. ಆಮೇಲೆ ಅವರು ಸ್ಟಾರ್ಟಿಂಗ್ ಹಿಂಗೆ ಜನರಲ್ ಟ್ರೈನಿಂಗ್ ಮಾಡ್ತಾರೆ. ಈಗ ಟ್ರೈನರ್ಗಳು ಸರಿ ಇರ್ಬೇಕು ಮೇನ್ ಜಿಮ್ನಾಗ, ಯಾಕಂದ್ರೆ ಎಲ್ಲ ಜಿಮ್ ಹಿಂಗಂತ ಹೇಳಕತ್ತಿಲ್ಲ ನಾನು. ಒಂದೊಂದು ಜಿಮ್ನಾಗ ಟ್ರೈನರ್ ಹೆಂಗಿರ್ತಾರಂದ್ರೆ, ಆ ಜಿಮ್ಮಿಗೆ ಯಾವ್ದಾರು ಚಂದ ಹುಡುಗಿ ಬಂತಂದ್ರೆ ಆ ಬೇರೆ ಹುಡುಗರೆಲ್ಲ ಬಂದು ಆ ಟ್ರೈನರ್ಗೆ ಕೇಳ್ತಾರೆ, ಆಕಿನ ಹೆಸರು ಏನು, ಆಕಿನ ಇನ್ಸ್ಟಾಗ್ರಾಮ್ ID ಏನು,
ಇವ್ರು ಅವಾಗ ಹೇಳಬಾರ್ದು, ಹೆಸರು ಹೇಳಿದ್ರು ಅದು ಇನ್ಸ್ಟಾಗ್ರಾಮ್ ಐಡಿ ಅವೆಲ್ಲ ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಸ್ವಲ್ಪ ಟ್ರೈನರ್ ಹಿಂಗೆ ಸ್ಟ್ರಿಕ್ಟ್ ಇರಬೇಕು. ಜಿಮ್ಮಿಗೆ ಬರೋ ಹೆಣ್ಮಕ್ಳದ್ದು ಅವ್ರು ಕಾಪಾಡಬೇಕಾಗ್ತೈತಿ, ಯಾಕಂದ್ರೆ ಅವ್ರ ಜಿಮ್ಮಿಗೆ ಅವ್ರು ನಂಬಿ ಬಂದಿರ್ತಾರೆ ಹುಡುಗ್ಯಾರು. ಆಮೇಲೆ ಹುಡುಗ್ಯಾರು ಆತ ಅಷ್ಟಕ್ಕಷ್ಟೇ ಆ ಟ್ರೈನರ್ ಜೊತೆ ಎಷ್ಟು ಸಲಿಗೆಲೆ ಇರಬೇಕು ಅಷ್ಟು ಸಲಿಗೆಲೆ ಇರಬೇಕು, ಅತಿ ಸಲಿಗೆಲೆ ಇರಬಾರ್ದು. ಆಮೇಲೆ ಅವ್ರದ್ದೇನು ಪರ್ಸ್ನಲ್ ಏನೇನು ಹೇಳ್ಕೊಬಾರ್ದು. ಅವ್ರದ್ದು ಕೆಲಸ ಆತ, ಅವ್ರದ್ದು ಜಿಮ್ ಟ್ರೈನಿಂಗ್ ಆತ, ಮನೆಗೆ ಬನ್ನಿ ಅಷ್ಟೇ ಇರಬೇಕು. ಭಾಳಷ್ಟು ಜಿಮ್ ಒಳಗೆ ಹಿಂಗೆ ಆಗ್ತೈತಕ್ಕ ಸಾವಿತ್ರಕ್ಕ, ಯಾಕಂದ್ರೆ ಆ ಟ್ರೈನರ್ಗಳೊಬ್ಬೊಬ್ರು ಸರಿ ಇರೋಂಗಿಲ್ಲ. ಎಲ್ಲ ಜಿಮ್ ಅಂತಲ್ಲ, ಒಂದೊಂದು ಜಿಮ್ನಾಗ ಟ್ರೈನರ್ಗಳು ಒಟ್ಟು ಸರಿ ಇರೋಂಗಿಲ್ಲ. ಆಮೇಲೆ ಹುಡುಗರು ಏನು ಯಾರು ಕೇಳಿದ್ರು ಹಿಂಗೆ ಹೇಳ್ಕೊಟ್ಬಿಡ್ತಾರೆ, ಆಕಿನ ಸರಿ ಇದೆ, ಇನ್ಸ್ಟಾಗ್ರಾಮ್ ಇದೆ ಅಂತ. ಆಮೇಲೆ ಹುಡುಗಿಯರು ಏನು ಮಾಡ್ಬೇಕು, ಭಾಳ ಅಂದ್ರೆ ಹಿಂಗೆ ಲೇಡೀಸ್ ಟ್ರೈನರ್ ಇದ್ದ ಜಿಮ್ಮಿಗೆ ಹೋಗಬೇಕು. ಒಂದು ಇಲ್ಲ ಹೆಣ್ಮಕ್ಳು ಬ್ಯಾಚ್ ಇರ್ತೈತಕ್ಕ ಒಂದೊಂದು ಜಿಮ್ನಾಗ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಮಟ್ಟ ಹೆಣ್ಮಕ್ಳು ಬರ್ತಿರ್ತಾರೆ. ಹಂಗಾರ ಹೋಗ್ಬೇಕು ನಮ್ಮ ಸೇಫ್ಟಿಗೆ. ಇಷ್ಟು ಮಾಡಿದ್ರೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಆಮೇಲೆ ತಮ್ಮ ಪಾಡಿಗೆ ತಾವಿರ್ಬೇಕು. ಬರೀ ಹುಡುಗರ್ದು ತಪ್ಪಂತನಂಗಿಲ್ಲ, ಒಮ್ಮೊಮ್ಮೆ ಹುಡುಗಿಯಾರ್ದು ತಪ್ಪಿರ್ತೈತಿ. ಅವ್ರ ತಮ್ಮಷ್ಟಕ್ಕೆ ಜಿಮ್ಮಿಗೆ ಎದ್ದು ಹೋಗೋಕ್ಕಾರ ವರ್ಕೌಟ್ ಮಾಡೋಕೆ, ಇಂಥವೆಲ್ಲ ಫ್ರೆಂಡ್ಶಿಪ್ ಬೆಳೆಸೋಕ್ಕೆಲ್ಲ ಯಾರೂ ಹೋಗಿರಂಗಿಲ್ಲ. ಇಷ್ಟು ಮಾಡ್ಬೇಕಾ ಬರಬೇಕಾ ಸುಮ್ಮನೆ ಏನಂತಿ ಸಾವಿತ್ರಕ್ಕ? ಕರೆಕ್ಟ್ ಹೇಳಿದೆ ನೋಡ್ಲೆ ಪಾರ್ವತಿ. ಯಾಕಂದ್ರೆ ಹುಡುಗಿಯರು ಸ್ವಲ್ಪ ಬಿಗು ಇರ್ಬೇಕು, ರಿಸರ್ವ್ ಇರ್ಬೇಕು ಸ್ವಲ್ಪ. ಜಿಮ್ಮಿಗೆ ಹೋಗಿ ಒಬ್ಬೊಬ್ರು ಹುಡುಗಿಯರು ಇರ್ತಾರೆ ಕಿಕ್ಕಿ ನಕ್ಕೆ, ಟ್ರೈನರ್ ಜೊತೆ ಇರಂಗಿಲ್ಲ, ಫ್ರೆಂಡ್ಸ್ ಜೊತೆ ಇರ್ತಾರೆ. ಕಿಕ್ಕಿ ನಕ್ಕೆ ಅದು ಮಾಡಿದೆ ಹುಡುಗರಿಗೆ ನೋಡಿ ಸ್ಮೈಲ್ ಕೊಟ್ಟೆ, ಹಾಗೆಲ್ಲ ಮಾಡೋಕೆ ಹೋಗ್ಬಾರ್ದು. ನಾನು ನೋಡಿದೆ, ನಾ ಜಿಮ್ಮಿಗೆ ಹೋಗುವಾಗ ಒಬ್ಬೊಬ್ರು ಹುಡುಗಿಯರು ಒಬ್ಬೊಬ್ಬರೇ ಮಾತಾಡ್ತಿರಂಗಿಲ್ಲ, ತಮ್ಮ ಪಾಡಿಗೆ ಬರ್ತಿದ್ರೆ ವರ್ಕೌಟ್ ಮಾಡ್ತಿದ್ರು ಹೋಗ್ತಿದ್ರು. ಒಬ್ಬೊಬ್ರು ಬರೋದು ಎಲ್ಲಾರ ಜೊತೆ ಮಾತಾಡೋದು, ಎಲ್ಲಾರ ಜೊತೆ ಕಿಕ್ಕಿ ಮಾಡೋದು, ಇಂಥವೆಲ್ಲ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ಒಂದೊಂದು ಅರ್ಬಿ ಹಾಕೋತಾವ ಪಾರ್ವತಿ, ಯವ್ವಾ ಇಟಿಟ ಚಡ್ಡಿ, ಆಮೇಲೆ ಬ್ರಾ ಅಂತ ಟಾಪ್ ಹಾಕೊಂಡು ವರ್ಕೌಟ್ ಮಾಡ್ತಾರೆ. ಎದ್ದಕ್ಕಂತೀನಿ ನಾ ಮೈ ತುಂಬಿ ವರ್ಕೌಟ್ ಮಾಡಿದ್ರೆ ಏನು ಬಾಡಿ ಆಗಂಗಿಲ್ಲ ಅಂತೀನಿ. ಮೈ ತುಂಬಿ ಅರ್ಬಿ ಹಾಕೋಬೇಕು, ಅದೇನೇ ಇರಲಿ. ಆಮೇಲೆ ಇವ ವಾದ ಮಾಡ್ತಾವ ಹುಡುಗಿಯರು, ನಮ್ಗೆ ಏನು ಬೇಕಾದ ಹಾಕೋತೀವಿ, ನಮ್ಗೆ ಸ್ವಾತಂತ್ರ್ಯ ಐತೆ, ಹಂಗೆ ಇರಂಗಿಲ್ಲ. ಜಿಮ್ಮಿಗೆ ಹೋದ್ರೆ ಒಬ್ಬೊಬ್ರಿಗೆ ಕಣ್ಣು ಕುಕ್ಕೋ ಹಂಗೆ ನಾವು ಕಾಣಿಸ್ಕೋಬಾರ್ದು. ಅದನ್ನ ಜಗತ್ತು ಎಷ್ಟ ಮುಂದುವರೆದಿರಲಿ, ಸ್ವಲ್ಪ ನಾವು ಏನು ಹಾಕೊಂಡು ಹೊಂಟೀವಿ ಅದು ಸ್ವಲ್ಪ ನಾವು ವಿಚಾರ ಮಾಡಿ ಹಾಕೊಂಡು ಹೋಗ್ಬೇಕಾಗಿರ್ತೈತಿ. ಕರೆಕ್ಟ್ ಅಂದಿ ನೋಡಿ ಪುಷ್ಪ, ಇದು ಪಾಯಿಂಟ್ ಬರೋಬ್ಬರಿ ಐತಿ. ಇಷ್ಟಾತಂದ್ರೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ಆ ಹುಡುಗರು ಹೆಂಗಾರ ಇರಲಿ, ಇಷ್ಟು ಹುಡುಗಿಯಾರ ತಮ್ಮ ಬಿಗುವೊಳಗಿದ್ರೆ ಏನೇನೂ ಪ್ರಾಬ್ಲಮ್ ಆಗಂಗಿಲ್ಲ. ಇದು ವಿಡಿಯೋ ನೋಡೋರು ಸ್ವಲ್ಪ ಇದು ಪಾಸಿಟಿವ್ ಆಗಿ ತಗೋರಿ. ಇದು ನಾನು ಯಾವ ಕಮ್ಯುನಿಟಿಗೂ ಹರ್ಟ್ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿಲ್ಲ. ಇದು ಒಂದು ಸ್ವಲ್ಪ ಸೋಷಿಯಲ್ ಅವೇರ್ನೆಸ್ ಮೂಡಿಸ್ಬೇಕಂತ ಮಾಡಿದ ವಿಡಿಯೋ ಐತಿ. ಯಾರು ಪರ್ಸನಲ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈಗ ಆಗಿದ್ದ ಪ್ರಕರಣ ನಾವು ಯಾರ್ದು ಸೈಡ್ ತೊಗೊಳಕತ್ತಿಲ್ಲ, ಅದು ಏನಾಗೈತಿ ಅಂತೇಳಿ ಇನ್ವೆಸ್ಟಿಗೇಷನ್ ಆಗ್ತೈತಿ. ಆಮೇಲೆ ಗೊತ್ತಾಗ್ತೈತಿ ಯಾರ್ದು ಏನು ಖರೆ ಏನು ಸ್ಟೋರಿ ಐತೆ ಅಂತ ಹೇಳಿ. ಆಮೇಲೆ ಇದ ಜಾತಿ ಚಲೋ ಇದ ಜಾತಿ ಕೆಟ್ಟ ಹಿಂಗೆ ಅಂತೇನು ನಾವು ಇದನ್ನು ಪ್ರಮೋಟ್ ಮಾಡೋಕತ್ತಿಲ್ಲ. ಆಮೇಲೆ ಇದು ಇನ್ ಜನರಲ್ ಈಗ ಜಿಮ್ ಡಿಸಿಪ್ಲಿನ್, ಈಗ ಜಿಮ್ಮಿಗೆ ಹೋಗೋರು ಹೆಂಗಿರ್ಬೇಕೇನು ಇನ್ ಜನರಲ್ ಇದು ನಾವು ವಿಡಿಯೋ ಮಾಡಿದ್ದೈತಿ. ಆಮೇಲೆ ಈಗ ಜಸ್ಟ್ ಇದು ಹಿಂಗೆ ಈ ಟೈಪ್ ನ್ಯೂಸ್ ಬರಾಕತ್ತೈತೆ ಅಂಥೇಳಿ ಅದನ್ನು ನಾವು ಇಟ್ಕೊಂಡಿವಿ ಇದು ಸ್ಟೋರಿ ಒಳಗೆ. ಬಟ್ ಯಾರು ಏನು ಪರ್ಸ್ನಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ಪಾಸಿಟಿವ್ ಆಗಿ ತೊಗೋರಿ. ಯಾರಿಗಾರ ಏನಾದರೂ ಹರ್ಟ್ ಆಗಿದ್ದಿದ್ರೆ ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು.